ನಮಸ್ಕಾರ. ನಾನು ಗುರು ಕನ್ನಡಿಗ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಬಂದೆ. ಫಸ್ಟ್ ಆರ್ಡ್ರೆ ಪ್ರೆಸ್ಟೀಜ್ ಬಿತ್ತು. ಇದು ಇದು ಆಕ್ಚುಲಿ ಚೆನ್ನಾಗಿ ಆರ್ಡ್ರ್ ಎತ್ಕೊಂಡು ಪ್ರೆಸ್ಟೀಜ್ ಕೊಟ್ಬಿಟ್ಟು ಬಂದೆ. ನೆಕ್ಸ್ಟ್ ಆರ್ಡ್ರ್ ನೋಡಿದ್ರೆ ಬ್ರಿಗೇಡು ಎತ್ಕೊಂಡು ಹೋದೆ. ನಕ್ಕನ್ ಎಂಟ್ರಿ ಮಾಡಲ್ಲ ಅಂತ ವಾಚ್ಮ್ಯಾನ್ ಸೈಕ ಮಾತಾಡಿಸ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಆರ್ಡ್ರ್ ಡೆಲಿವರಿ ಮಾಡಿಬಿಟ್ಟು ಶಿಸ್ತಾಗಿ ನನ್ನ ಸ್ಟೋರ್ ಕಡೆ ಬಂದೆ. ಬಂದವರಷ್ಟರಲ್ಲಿ ಈ ನೇಪಾಳಿ ನನ್ನ ಮಕ್ಕಳು ಎಕ್ಸ್ಪೈರ್ ಆಗಿರೋ ಮೊಟ್ಟೆನ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಷ್ಟರಲ್ಲಿ ಮತ್ತೆ ಬ್ರಿಗೇಡ್ ಆರ್ಡ್ರ್ ಬಿತ್ತು. ಆರ್ಡ್ರ್ ಎತ್ಕೊಂಡು ಮತ್ತೆ ಬ್ರಿಗೇಡ್ಗೆ ಹೋಗಿ ಕೂತ್ಬಿಟ್ಟು ಮತ್ತೆ ವಾಪಸ್ ಬಂದೆ. ಅಪ್ಸ್ಕೇಲ್ ಕೂಡ ನೋಟಸ್ ಬಿತ್ತು. ಎತ್ಕೊಂಡೋಗಿ ಡೆಲಿವರಿ ಮಾಡಿ ಅಮೌಂಟ್ ಎಷ್ಟು ಬಂದಿದೆ ಅಂತ ನೋಡಿದ್ರೆ ನಾನೇ ಶಾಕು. ಸ್ಟೋರ್ ಹತ್ರ ಬಂದೆ ಗುರು. ಮತ್ತೆ ಸಿಗ್ನೇಚರ್ ಬಿತ್ತು. ಆರ್ಡ್ರ್ ಎತ್ಕೊಂಡು ಒಳಗೆ ಹೋಗಿ ಎಂಟ್ರಿ ಮಾಡಿಸಿ ಮತ್ತೆ ಒಳಗೆ ಹೋದೆ. ಮತ್ತೆ ಎಂಟ್ರಿ ಮಾಡಬೇಕಂತ 2 ಸಲ ಆರ್ಡ್ರ್ ಕೊಟ್ಟೆ. ಸ್ಟೋರ್ ಹತ್ರ ಬಂದೆ. ಆರ್ಡ್ರ್ ಇಲ್ಲ ಗುರು. ಬೆಳಗ್ಗೆನೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯೋಚನೆ ಮಾಡೋ ಸತ್ಕೊಂಡು ಆರ್ಡ್ರ್ ಬಿತ್ತು. ಎತ್ಕೊಂಡು ಹೋಗಿ ಡೆಲಿವರಿ ಮಾಡಿ ಎಷ್ಟು ಆರ್ಡ್ರ್ ಆಯ್ತು ಅಂತ ನೋಡಿದ್ರೆ 9:30 ಆಗ್ತಾ ಬಿಡಿತ್ತು. ಅದೇ ಸಂತೋಷದಲ್ಲಿ ಸ್ಟೋರ್ಗೆ ಬಂದೆ. ನನ್ನ ಮಗ ಉಜ್ಜು ಅಂತ ಉಜ್ತಾ ಇದ್ದ. ಫ್ರೆಂಡ್ಸ್ ಏನೋ ಕೇಳಿದ್ರೆ ಬೂಸ್ಟ್ ಅಂತ ಇದ್ದ. 12:30 ಆಯ್ತು ಫ್ರೆಂಡ್ಸ್. 18 ಆರ್ಡ್ರ್ ಆಯ್ತು. ಮನೆಗೆ ಹೋಗೋಣ, ಹೊಟ್ಟೆ ಬೇರೆ ಹಸಿತಾ ಇತ್ತು. ನನ್ನ ಕೈಯಲ್ಲಿ ಇರಕ್ ಆಗ್ತಾ ಇರಲಿಲ್ಲ. ಅಂತೂ ಮನೆಗೆ ಬಂದೆ ಒಂದು ಮಂಕ್ಳಿ ತಿನ್ಬೇಕಂತ. ಊಟ ಮಾಡ್ಕೊಂಡು 3 ಗಂಟೆಗೆ ಹೋದೆ. ಫಸ್ಟ್ ಆರ್ಡ್ರ್ ಹೋಗಿದ ತಕ್ಷಣ ಬಿದ್ದಾಯ್ತು. ಲ್ಯಾಂಡ್ ಮಾರ್ಕ್ ಬಿತ್ತು. ಅಲ್ಲೋಗಿ ನೋಡಿದ್ರೆ ಲಿಫ್ಟೇ ಇದ್ದಿರಲಿಲ್ಲ. 9ನೇ ಫ್ಲೋರು. ಅದಾದ್ಮೇಲೆ ಪ್ರೆಸ್ಟೀಜ್ ಬಿತ್ತು. ಪ್ರೆಸ್ಟೀಜ್ ಹೊಡೆದ್ಬಿಟ್ಟು ಆಮೇಲೆ 8:30 ಕರೆಕ್ಟಾಗಿ 32 ಆಗ್ಬಿಟ್ಟಿತ್ತು. ಮನೆಗೆ ಹೋಗೋಣ ಟೈಮ್ ಆಯ್ತು ಅಂದ್ಬಿಟ್ಟು ಬಂದ್ಬಿಟ್ಟೆ. ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.